ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಅಪ್ಡೇಟ್ ಏನೇನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಅಪ್ಪುಗೆ ಪೂರಿ ಅಂದರೆ ಇಷ್ಟ. ಸೊ ಹಾಗಾಗಿ ನಮ್ಮೆಲ್ರಿಗೂ ಪೂರಿ ಮತ್ತು ಬೀಟ್ರೂಟ್ ಪಲ್ಯ ಮಾಡಿದ್ದೆ ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು. ಕಿವಿ ಫ್ರೂಟ್ನ ಬಾಕ್ಸ್ಗೆ ಹಾಕ್ತೆ. ಹಾಗೆ ಅಪ್ಪ ಎಣ್ಣೆಲಿ ಮಾಡಿದ್ದು ತಿನ್ನಲ್ಲ. ಸೊ ಹಾಗಾಗಿ ಅಪ್ಪಂಗೆ ಮಾತ್ರ ಚಪಾತಿನ ಮಾಡಿದೆ. ಇವಾಗ ನಾನು ನನ್ನ ತಮ್ಮ ಎಲ್ಲರೂ ತಿಂಡಿ ಮಾಡಿಕೊಂಡು ಅವನಿಗೂ ಹಾಕ್ಕೊಟ್ಟೆ. ಅವನು ತಿಂತಾಯಿದ್ದ. ನನ್ನ ತಿಂಡಿನ ನಾನು ಕೂಡ ಪೂರಿ ಹಾಕ್ಕೊಂಡು ತಿಂದ್ಕೊಂಡು ಇವತ್ತು ಕಾರ್ದು ಸರ್ವಿಸ್ ಇದೆ, ಥರ್ಡ್ ಸರ್ವಿಸ್. ಸೊ ಹಾಗಾಗಿ ತುಮಕೂರಿಗೆ ಹೋಗಬೇಕು. ನಾನು ಮತ್ತು ನನ್ನ ತಮ್ಮ ಇಬ್ಬರೂ ಕೂಡ ನನ್ನ ಮಗನ ಸ್ಕೂಲಿಗೆ ಬಿಟ್ಬಿಟ್ಟು ಹಂಗೇ ಇಬ್ಬರೂ ಸರ್ವಿಸ್ಗೆ ಅಂತ ಹೇಳ್ಬಿಟ್ಟು ತುಮಕೂರಿಗೆ ಹೋಗ್ತಾ ಇದ್ದೀವಿ. ಸರ್ವಿಸಿಗೆ ಅಂತ ಗಾಡಿ ಬಿಟ್ಟರೆ 4 ರಿಂದ 5 ಅವರ್, ಇಲ್ಲಾಂದ್ರೂ ಮಿನಿಮಮ್ 6 ಅವರ್ ಆದ್ರೂ ಸರ್ವಿಸಿಗೆ ಟೈಮ್ ತೊಗೊತಾರೆ. ಸೊ ಹಾಗಾಗಿ ಸರ್ವಿಸಿಗೆ ಟಾಟಾ ಶೋರೂಮ್ ಹತ್ರ ಬಂದು ತುಮಕೂರಲ್ಲಿ ಶೋರೂಮ್ ಹತ್ರ ಅವರು ಎಲ್ಲನೂ ಕೂಡ ವೆರಿಫೈ ಮಾಡಿ ಏನೇನು ಕಂಡೀಷನ್ ಏನೇನು ಮಾಡಬೇಕು, ಥರ್ಡ್ ಸರ್ವಿಸಲ್ಲಿ ಆಯಿಲ್ ಚೇಂಜ್ ಎಲ್ಲ ಇತ್ತು. ಸೊ ಹಂಗಾಗಿ ಅದನ್ನೆಲ್ಲನೂ ಕೂಡ ಚೆಕ್ ಮಾಡಿಕೊಂಡು ಅವರು ನೋಟ್ ಮಾಡಿಕೊಂಡು ಸರಿ ನೀವು 4 o'clock ಅನ್ನಂಗೆ ಬನ್ನಿ ಅಂತ ಹೇಳಿದ್ರು. ಸೊ ಅಲ್ಲಿವರೆಗೂ ಏನು ಮಾಡೋದು ಅಂತ ಹೇಳ್ಬಿಟ್ಟು ತುಮಕೂರಲ್ಲೇ ಜುಡಿಯೋ ಇತ್ತು. ಸೊ ಅಪ್ಪಗೂ ಸ್ವಲ್ಪ ಸ್ಕೂಲಿಗೆ ಟಿ ಶರ್ಟ್ಗಳೆಲ್ಲ ತೊಗೊಳೋಣ ಅಂತ ತೊಗೊಂಡು ನಮ್ಮ ಹತ್ರ ಬುಕ್ ಮಾಡಿಕೊಂಡು ಮತ್ತೆ ನಾವು ಶೋರೂಮ್ ಹತ್ರನೇ ಹೋದ್ವಿ. ಇಲ್ಲೇನಾಯಿತು ಅಂತ ಅಂದರೆ ಬೀಟ್ರೂಟ್ ಪಲ್ಯ ಮತ್ತು ಪೂರಿ ಮನೇಲಿ ನಾನು ಬಾಕ್ಸ್ಗೆ ಹಾಕ್ಕೊಂಡು ತೊಗೊಂಡು ಬಂದಿದ್ದೆ ಅಲ್ಲಿ ತಿನ್ನೋಣ ಅಂತ ಹೇಳ್ಬಿಟ್ಟು. ನೋಡಿದ್ರೆ ಝುಡಿಯೋದಲ್ಲಿ ಚೆಲ್ಲೋಗ್ಬಿಡ್ತು. ಲೈಕ್ ಹೆಂಗೆ ಅಂದರೆ ಪೀರಿಯಡ್ಸ್ ಆದವಾಗ ಗರ್ಲ್ಸಿಗೆಲ್ಲ ಗೊತ್ತಿರುತ್ತೆ ಆ ಥರ ಚೆಲ್ಲೋಗ್ಬಿಡ್ತು. ನಾನು ಅಲ್ಲಿದ್ದವರು ಜೆಂಟ್ಸು ಅವರು ಇದ್ದವರು ನನಗೆ ಹೇಳ್ತವ್ರೆ. ನನಗೆ ಭಯ ಆಗೋಯ್ತು 1 ಸೆಕೆಂಡ್ಗೆ. ಆಮೇಲೆ ಬಾಕ್ಸ್ ತೆಗೆದು ನೋಡಿದ್ಮೇಲೆ ಬ್ಯಾಗಿಂದ ಚೆಲ್ಲಿದ್ದು ಅಂತ ಹೇಳಿದ್ರು ಅವರು. ಆಮೇಲೆ ನೋಡಿದ್ರೆ ಬೀಟ್ರೋಟ್ ರಸ ಚೆಲ್ಲೋಗಿತ್ತು. ಆಮೇಲೆ ಶೋರೂಮ್ ಹತ್ರ ಬಂದು ಶೋರೂಮಲ್ಲಿ ವೇಟಿಂಗಿಗೆ ಫೀಡ್ಬ್ಯಾಕ್ ಕೊಡಿ ಅಂದರು. ನನಗೆ ಆ ಟೈಮ್ಗೆ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತು. ಸೊ ಹಾಗಾಗಿ ನಾನು ಅದನ್ನು ಅವ್ರ ಹತ್ರ ಬರೆದ್ಬಿಟ್ಟು ಬಂದೆ. ಆಮೇಲೆ ಫೈನಲ್ ಆಗಿ ಒಂದು 5:30 ಅನ್ನೋ ಹಂಗೆ ಅವ್ರು ಹೇಳಿದ 5:45 ಅನ್ನೋ ಹಂಗೆ ನಮಗೆ ಕಾರ್ ಸಿಕ್ಕಿದ್ದು. ಪರವಾಗಿಲ್ಲ, ಈ ಸಲ ಚೆನ್ನಾಗಿ ಕ್ಲೀನ್ ಮಾಡಿದರು. 4600 ಏನೋ ಸಮಥಿಂಗ್ ಬಿಲ್ ಆಗಿತ್ತು ಸರ್ವಿಸಿಗೆ, ಥರ್ಡ್ ಸರ್ವಿಸಿಗೆ. ಮತ್ತು ರ್ಯಾಟ್ ಮೆಸ್ ಕೂಡ ಹಾಕ್ಸ್ಬೇಕು ಅಂತ ಅಂದ್ಕೊಂಡ್ವಿ. ಬಟ್ ಟೈಮ್ ಆಗಿತ್ತು, ಇಲ್ಲ ಹಾಕಲ್ಲ, ಬೇರೆ ಕಡೆ ಹಾಕ್ಸ್ಬೇಕಿತ್ತು. ಮತ್ತು ಇನ್ನೊಂದು ಸರಿ ಬರೋಣ, ಮತ್ತು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಇಬ್ಬರೂ ಕೂಡ ಮನೆ ಕಡೆ ಹೊರಟು ಬಂದ್ವಿ. ಮನೆಗೆ ಹೋಗಿ ನೆಕ್ಸ್ಟು ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಡ್ರಾಪ್ ಮಾಡಿದೆ. ನೆಕ್ಸ್ಟು ಡೇ ಊರಿಗೆ ಹೋಗಬೇಕಾಗಿತ್ತು. ಹಾಗೆಯೇ ಮನೆ ದೇವ್ರಿಗೂ ಕೂಡ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ತಿಂಡಿ ಎಲ್ಲ ಮಾಡಿಕೊಂಡು 10 ಅನ್ನೋ ಹಂಗೆ ನಾವು ಬಿಟ್ಟು ಹೊರಟ್ವಿ. ಮಳೆ ಬೇರೆ ಜಿಡಿ ಬರ್ತಾಯಿತ್ತು. ಸೊ ಹಾಗಾಗಿ ಮರದ ಕೆಳಗಡೆ ಸ್ವಲ್ಪ ಹೊತ್ತು ನಿಂತಿದ್ವಿ. ಆಮೇಲೆ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಹುಲಿಯೂರಮ್ಮ ಹಳೆಯೂರಮ್ಮ ದೇವಸ್ಥಾನಕ್ಕೆ ನಾವು ಹೋದ್ವಿ. ಸ್ವಲ್ಪ ಜನನೂ ಇದ್ದರು. ಮತ್ತು ಸ್ಕೂಲ್ ಮಕ್ಕಳದ್ದು ಟ್ರಿಪ್ ಏನು ಅನಿಸುತ್ತೆ, ಅವರು ಕೂಡ ಬಂದಿದ್ದರು, ಸ್ಕೂಲ್ ಮಕ್ಕಳೆಲ್ಲನೂ ಕೂಡ ದೇವಸ್ಥಾನಕ್ಕೆ. ಮಕ್ಕಳು ಪ್ರೇಯರ್ ಎಲ್ಲ ಕೂಡ ಮಾಡ್ತಾಯಿದ್ರು. ಹಾಗೆ ತಾಯಿ ದರ್ಶನ ಆ ಥರದಿಂದನೂ ಕೂಡ ಮಾಡಿಕೊಂಡು ಆಮೇಲೆ ಕಳಿಯಾನಿ ಹತ್ರ ಹೋದ್ವಿ. ಅಪ್ಪು ಪ್ರತಿ ಸರಿನೂ ಇಲ್ಲಿ ಕಡಲೆಪುರಿ ಹಾಕ್ತಾನೆ. ಅದು ಅವನಿಗೆ ಇಷ್ಟ, ಫಿಶ್ ಎಲ್ಲ ಬರುತ್ತಲ್ಲ ನೋಡೋದಕ್ಕೆ. ಸೊ ಹಂಗಾಗಿ ಕಡಲೆಪುರಿ ತಂದು ಅದನ್ನು ಕೂಡ ಹಾಕಿದ್ವಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಎಲ್ಲ ಫಿಶಸ್ ಎಲ್ಲ ಬಂದು ಕಡಲೆಪುರಿ ಎಲ್ಲ ತಿನ್ಕೊತಾ ಇತ್ತು. ನೋಡೋಕೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆ್ಯಂಡ್ ನಾವು ಚಿಕ್ಕವರಿರಾಗೆಲ್ಲ ನಾವು ಅಪ್ಪ ಇಲ್ಲೆಲ್ಲ ಕರ್ಕೊಂಡು ಬಂದು ಮುಡಿ ತೆಗ್ಸೋದು ಇಲ್ಲೇ ತೆಗಿತಾಯಿದ್ರು. ಬಟ್ ಇವಾಗೆಲ್ಲ ಬೇರೆ ಕಡೆ ಸಪ್ರೇಟಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಸರಿ ಕಡಲೆಪುರಿ ಹಾಕಿದ್ದಕ್ಕೆ ತುಂಬ ಫಿಶಸ್ ಎಲ್ಲ ಬಂದು ತಿನ್ಕೊತಾ ಇತ್ತು. ಬಿತ್ತು ಓಡ್ಬಾ. ಅಬ್ಬು ನೀನ್ ಬಾ. ಬ್ಯಾಲೆನ್ಸ್ ಮಾಡ್ಕೊ ಮುಂದೆ ಬರ, ಮುಂದೆ ನೋಡು. ನೈಟು ಮೊಟ್ಟೆ ಬೋಂಡ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ. ಎಲ್ಲ ಮೊಟ್ಟೆನೂ ಬೋಂಡ ಎಲ್ಲ ಆಗಿತ್ತು. ಲಾಸ್ಟು ಒಂದು ಒಬ್ಬೆ ಇತ್ತು, 4-5. ಆ ಟೈಮಲ್ಲಿ ಮೊಟ್ಟೆ ಬೋಂಡ ಮಾಡಬೇಕಾದ್ರೆ ಸಿಡಿಯುತ್ತೆ. ಎಷ್ಟು ಜನಕ್ಕೆ ಎಕ್ಸ್ಪೀರಿಯೆನ್ಸ್ ಆಗಿದೆಯೋ ಗೊತ್ತಿಲ್ಲ. ಅದನ್ನು ಮಗ್ಚಾಕ್ಬೇಕಾದ್ರೆ ನನ್ನ ಕೈಗೆ ಫುಲ್ಲು ಎಣ್ಣೆ ಎಲ್ಲ ಆರ್ಬಿಟ್ಟು ರಾತ್ರಿನೇ ಬಗ ಅಂತ ಉರಿತಾಯಿತ್ತು. ಹಾಸ್ಪಿಟಲ್ಗೆಲ್ಲ ಹೋಗಿ ತೋರಿಸ್ಕೊಂಡು ಪೇಸ್ಟು ಕೊಬ್ಬರಿ ಎಣ್ಣೆ ಏನೆಲ್ಲ ಇಕ್ಕಿದ್ವಿ, ಆದ್ರೂ ಉರಿ ಕಮ್ಮಿನೇ ಆಗಲಿಲ್ಲ. ಹಾಸ್ಪಿಟಲ್ಗೆ ಹೋಗಿ ಅವ್ರು ಆಯಿಂಟ್ಮೆಂಟ್ ಕೊಟ್ಟರು, ಅದು ಕಮ್ಮಿ ಆಗಲಿಲ್ಲ. ಟ್ಯಾಬ್ಲೆಟ್ ಕೊಟ್ಟಾದ್ಮೇಲೆ ಅದು ನುಂಗಿ ಮಲ್ಕೊಂಡ್ಮೇಲೆ ನಿದ್ದೆ ಬಂದುಬಿಟ್ಟಿತ್ತು. ಆಮೇಲೆ ಬೆಳಗ್ಗೆ
ಬೆಳಗ್ಗೆ ಎದ್ದು ನೋಡೋವಾಗ ಬೊಬ್ಬೆ ಬಂದಿತ್ತು. ಆಮೇಲೆ 1-2-3 ಡೇಸ್ ಆದಮೇಲೆ ಅದು ಪೀಲ್ ಆಗೋಕ್ಕೆ ಶುರು ಆಯಿತು. ಆಮೇಲೆ 2 ಡೇಸ್ ಅಲ್ಲೇ ಇದ್ದು ಆಮೇಲೆ ಉಂಗುರ ಎಲ್ಲ ಬಿಚ್ಚಿಡಿ ಬೆಳಗ್ಗೆಳೆಲ್ಲ ಸ್ವೆಲ್ಲಿಂಗ್ ಆದರೆ ಕಷ್ಟ ಅಂತ ಡಾಕ್ಟ್ರ್ ಹೇಳಿದ್ರು, ಅಂದ್ಬಿಟ್ಟು ಕೊಟ್ಟಿದ್ದೆ. ಅದನ್ನು ಅತ್ತೆ ಕೊಡ್ತಾಯಿದ್ರು. ಆಮೇಲೆ ಪಕ್ಕದ ಮನೆ ಅಜ್ಜಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ರು, ಅದನ್ನು ಕೂಡ ಕಿತ್ಕೊಡ್ತಿದ್ರು. ತರಕಾರಿ ಎಲ್ಲನೂ ತೊಗೊಂಡು ಅಲ್ಲಿಂದ ಕುಣಿಗಲ್ಲಿಗೆ ಬಂದ್ವಿ. ಅಮ್ಮ ರಾತ್ರಿಗೆ ಬಸ್ಸಾರು ಮುದ್ದೆ ಮಾಡಿದರು, ತಿಂದ್ಕೊಂಡು ಮಲ್ಕೊಂಡ್ವಿ. ಅದರ ನೆಕ್ಸ್ಟ್ ಡೇ ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೆ. ಇವಳು ಪ್ರೈಮರಿ ಸ್ಕೂಲ್ ಫ್ರೆಂಡು, ಸ್ಕೂಲ್ ಪ್ರೈಮರಿ. ಆ್ಯಂಡ್ ಫೌಜಿಯಾ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಇವತ್ತು ಊಟಕ್ಕೆ ಕರೆದಿದ್ಲು. ತುಂಬ ದಿನದಿಂದ ಪ್ಲ್ಯಾನ್ ಮಾಡಿದ್ವಿ, ಬಟ್ ಹೋಗೋಕ್ಕಾಗಿರಲಿಲ್ಲ. ಸೊ ಇವತ್ತು ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಹೋದೆ. ನಾನು ಅವಳು ಯಾವ ರೀತಿ ಬಿರಿಯಾನಿ ರೆಸಿಪಿನ ಮಾಡ್ತಾರೆ, ಈಗ ಮುಸ್ಲಿಮ್ಸ್ ಅವರೆಲ್ಲ ಡಿಫ್ರೆಂಟಾಗಿ ಮಾಡ್ತಾರಲ್ಲ, ಆ ಥರ ರೆಸಿಪಿ ಕೂಡ ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡೆ. ಬಟ್ ಆದರೆ ಅವಳು ಆಲ್ರೆಡಿ ನಾನು ಹೋಗೋಷ್ಟರಲ್ಲಿ ಅರ್ಧ ಭಾಗ ಮಾಡಿಬಿಟ್ಟಿದ್ಲು. ಸೊ ಹಂಗಾಗಿ ನಿನಗೆ ರೆಸಿಪಿನ ತೋರ್ಸೋದಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಆದರೆ ನಾನು ಅವಳನ್ನ ಕೇಳಿ ವಿಡಿಯೋ ಮಾಡೋದಕ್ಕೆ ವಿಡಿಯೋ ರೆಸಿಪಿನ ಮಾಡಿ ತೋರಿಸ್ತೀನಿ. ಆ್ಯಂಡ್ ಅಷ್ಟರಲ್ಲಿ ಅವ್ರ ಮಗಳು ಕೂಡ ಮನೆಗೆ ಬಂದಳು. ಅವ್ರ ಹಸ್ಬೆಂಡ್ ಆಚೆ ಕರ್ಕೊಂಡು ಹೋಗಿದ್ರು, ಅವಳಿಗೆ ಕೆಲಸ ಮಾಡೋದಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಅವಳ ಜೊತೆ ಚೂರು ವಿಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡು ಅವಳು ಏನೇನೋ ತೋರಿಸ್ತಾಯಿದ್ಲು, ಆಟ ಆಡ್ತಾಯಿದ್ಲು, ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಬನ್ನಿ ಎಲ್ಲ ಹೇಗೆ ಮಾತಾಡ್ತಾಳೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಜಾಮೂನು ಅಮ್ಮ ಬಾರ ಇಲ್ಲಿ ಅಂತ ಕರೀತಾಳೆ ನೋಡಿ ವಿಡಿಯೋಗೆ. ಡ್ಯಾನ್ಸ್ ಆಡು ಅಂತ ಅಂದರೆ ಫಸ್ಟು ನೀಟಾಗಿ ಅಬ್ಸರ್ವ್ ಮಾಡ್ಕೊತಾಳೆ. ಅದಾದಮೇಲೆ ಅದು ಯಾವ ಥರ ಐತೆ ಆ ಥರ ಡ್ಯಾನ್ಸ್ ಮಾಡ್ತಾಯಿದ್ಲು. ನಾನು ಫಸ್ಟು ಅದು ಡ್ಯಾನ್ಸ್ ವಿಡಿಯೋ ಹೆಂಗೈತೆ ಅಂತ ನಾನು ಅಬ್ಸರ್ವ್ ಮಾಡಲಿಲ್ಲ, ಅವಳು ಮಾಡೋದನ್ನೇ ನಾನು ನೋಡ್ತಾ ಇದ್ದೆ. ಆಮೇಲೆ ನೋಡಿದ್ರೆ ಅದರೊಳಗಡೆ ಯಾವ ರೀತಿ ಅವರು ಡ್ಯಾನ್ಸ್ ಆಡ್ತಾರೋ ಕೈ ಹಿಡ್ಕೊಂಡು ಎಲ್ಲನೂ ಕೂಡ ಅದೇ ರೀತಿ ಆಡ್ತಾಳೆ. ನಾವೆಲ್ಲ ಬಿದ್ದೋದ್ಲು ಅವಳು ಅಂತ ಅಂದ್ಕೊಂಡ್ರೆ ಅದರಲ್ಲೂ ಹಂಗೆ ಮಾಡ್ತಿದ್ರು ಅಂದ್ಬಿಟ್ಟು ಸೇಮ್ ಅವಳು ಅದೇ ಥರನೇ ಡ್ಯಾನ್ಸ್ ಆಡ್ತಾಯಿದ್ಲು. ಆ್ಯಂಡ್ ವಿಡಿಯೋ ಮ್ಯೂಸಿಕ್ ಪ್ಲೇ ಆಗ್ತಾಯಿತ್ತು. ಸೊ ಹಂಗಾಗಿ ನಾನು ಕಾಪಿರೈಟ್ ಕ್ಲೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ವಾಯ್ಸ್ ಓವರೇನೆ ಕೊಟ್ಟೆ ಈ ಕ್ಲಿಪ್ಪಿಂಗಿಗೆ. ಆ್ಯಂಡ್ ಅಷ್ಟರಲ್ಲಿ ಬಿರಿಯಾನಿ ಕೂಡ ರೆಡಿ ಆಗಿತ್ತು, ಕಬಾಬ್ ಕೂಡ ರೆಡಿ ಮಾಡಿದ್ಲು. ಆ್ಯಂಡ್ ತುಂಬಾ ಚೆನ್ನಾಗಾಗಿತ್ತು. ಕೊಡು, ಏನಿದು ಬಿರಿಯಾನಿಗೆ ಟೋಕನಾ? ಅಮ್ಮ ಮಾಡಿರೋ ಬಿರಿಯಾನಿಗೆ ಟೋಕನ್ ಬೇಡ, ಹಂಗೆ ಮುಚ್ಚಿಬಿಡು. ಮೊದಲು ನಾವು ಸ್ಕೂಲಿಗೆ ಹೋಗ್ಬೇಕಾದ್ರೆ ಎಲ್ಲ ರಂಜಾನ್ ಹಬ್ಬ ಎಲ್ಲ ಬಂದರೆ ಅವ್ರ ಮನೆಗೆಲ್ಲ ಹೋಗ್ತಾಯಿದ್ವಿ. ಆ ಹಬ್ಬಕ್ಕೆಲ್ಲ ಊಟ ಎಲ್ಲ ಮಾಡಿ ಚೆನ್ನಾಗಿ ಮಾಡಿರೋರು ಅವ್ರ ಮಮ್ಮಿ. ಇವಾಗ ಇವಳು ಕೈ ರುಚಿ ತಿಂತಾಯಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ಲು. ಆ್ಯಂಡ್ ಅವ್ರ ಮುಂದೆಗಡೆ ಮನೆಯವರಿಗೂ ಕೂಡ ಬಿರಿಯಾನಿನ ಕೊಡ್ತಾಯಿದ್ಲು. ಆ್ಯಂಡ್ ನಮಗೂ ಕೂಡ ಊಟ ಮಾಡೋದಕ್ಕೆ ಬೌಲಿಗೆಲ್ಲ ಫಿಲ್ ಮಾಡಿ ಸರ್ವ್ ಮಾಡೋದಕ್ಕೆಲ್ಲನೂ ಕೂಡ ಸರ್ವ್ ಮಾಡ್ತಾಯಿದ್ಲು. ಫೈನಲಿ ಫೌಜಿಯನ್ ಕೈ ರುಚಿ ರೆಸಿಪಿ ಎಲ್ಲ ರೆಡಿ ಆಯಿತು. ನಮಗೆ ಸರ್ವ್ ಮಾಡ್ತಾ ಇದ್ದಾಳೆ. ಜಾಮೂನು, ಕಬಾಬು, ಬಿರಿಯಾನಿ, ಸೌತೆಕಾಯಿ ಎಲ್ಲನೂ ಕೂಡ ರೆಡಿ ಮಾಡಿದ್ಲು. ಆ್ಯಂಡ್ ನಮ್ಮ ಮನೆಯವರು ಸ್ನಾನ ಮಾಡಿಕೊಂಡು ಆಮೇಲೆ ಊಟದ ಟೈಮಿಗೆ ಬಂದರು. ನಾನು ಫಸ್ಟ್ ನನ್ನ ಬಿಟ್ಬಿಟ್ಟು ಹೋಗಿದ್ರು. ಆಮೇಲೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿದ್ವಿ. ಆ್ಯಂಡ್ ಫೌಜಿಯನು ಕೂಡ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿದ್ಲು ಇವತ್ತು. ಆ್ಯಂಡ್ ಸ್ಕೂಲ್ ಡೇಸಲ್ಲಿ ಅಷ್ಟೇ ನಾವು ಒಟ್ಟಿಗೆ ಕೂತ್ಕೊಂಡು ತಿಂತಾಯಿದ್ವಿ. ಅದೇ ಒಂಥರ ನೆನಪು, ಮೆಮೊರೀಸ್ ರೀಕಾಲ್ ಆದಂಗೆ ಆಯಿತು. ಒಟ್ಟಿಗೆ ಕೂತ್ಕೊಂಡು ಊಟ ತಿಂದಿದ್ದು. ಆ್ಯಂಡ್ ತುಂಬ ಚೆನ್ನಾಗಿತ್ತು ಫೌಜಿಯಾ ಫುಡ್ಡು. ಅವಳು ಕೂಡ ಬ್ಲಾಗ್ ನೋಡ್ತಿರ್ತಾಳೆ. ಸೊ ಹಾಗಾಗಿ ಈ ವಿಡಿಯೋ ಮೂಲಕ ಅವಳಿಗೆ ಥ್ಯಾಂಕ್ಸ್ ಕೂಡ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೋಸ್ಕರ ಲಂಚ್ನ ಅರೇಂಜ್ ಮಾಡಿದ್ಲು. ಆ್ಯಂಡ್ ನನಗೂ ತುಂಬ ಖುಷಿ ಆಯಿತು. ಅವಳ ಜೊತೆ ತುಂಬ ದಿನ ಆಗಿತ್ತು ಈ ಥರ ಊಟ ಮಾಡೋಕ್ಕೆ ಕೂತ್ಕೊಂಡು. ನಾವು ಮದುವೆ ಆಗಿದ್ದ ಸ್ಟಾರ್ಟಿಂಗಲ್ಲಿ ಅವ್ರ ಮನೆಗೆ ಕರೆದಿದ್ರು, ಆವಾಗ ಒಂದು ಸರಿ ಹೋಗಿದ್ವಿ ನಾನು ಮತ್ತು ನನ್ನ ಹಸ್ಬೆಂಡು. ಅದಾದಮೇಲೆ ಇವತ್ತೇ ಹೋಗಿರೋದು. ಆ್ಯಂಡ್ ನನ್ನ ಮಗನ ಸ್ಕೂಲ್ ಬಿಡೋ ಟೈಮ್ ಕೂಡ ಆಗಿತ್ತು, ಅಲ್ಲೇ ಹತ್ರ ಇತ್ತಲ್ಲ. ಸೊ ಹಂಗಾಗಿ ಹೋಗಿ ಕರ್ಕೊಂಡು ಬಂದರು. ಇವತ್ತು ಇಡೀ ದಿನ ಸಂಜೆ ತನಕ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ, ನಾನು, ನನ್ನ ಮಗ, ನಮ್ಮ ಮನೆಯವರೆಲ್ಲರೂ ಕೂಡ. ಸೌತೆಕಾಯಿ ಮಾತ್ರ ಕಾಯಿ ಮಾಡ್ತಾರೆ ಮಕ್ಕಳಿಗೆ ಎಷ್ಟೋ ಜನಕ್ಕೆ ಇಷ್ಟ ಇರ್ತದೆ ಸೌತೆಕಾಯಿ. ನಮ್ಮ ಮನೆಯಲ್ಲೂ ಅಷ್ಟೇ. ಬೇಕಪ್ಪ ಇನ್ನ ಸೌತೆಕಾಯಿ ಅಲ್ಲಿ ಕೊಡು ಬಾಬು, ತಾಳೆ ತಾಳೆ ಹುಡುಗರು ನೋಡು. ತಂದ್ರೆ ನೀರಲ್ಲ ಮಕ್ಕಳು ಕೂಡ ಖುಷಿಯಾಗಿ ಆಟ ಆಡ್ತಿದ್ರು. ಆಮೇಲೆ ಸಂಜೆ ಒಂದು 6 ಗಂಟೆ ಅನ್ನಂಗೆ ಮನೆಗೆ ಹೊರಟು ಬಂದ್ವಿ. ಹೂವು ಎಲ್ಲ
ತರಿಸಿ ಇಟ್ಟಿದ್ಲು. ತುಂಬ ಖುಷಿ ಆಯಿತು ಅವಳು ಸತ್ಕಾರ ಮಾಡಿದ್ದು. ಆ್ಯಂಡ್ ಮನೆಗೆ ಬಂದ್ವಿ. ಅಮ್ಮ ಮಿಸ್ಕಿನ ಜೋಳ ಬೇಯಿಸಿದ್ರು, ಅದನ್ನು ತಿಂದ್ಕೊಂಡು ಸಂಜೆ ಸ್ವಲ್ಪ ಕುಣಿಗಲ್ಗೆ ಹೋಗ್ಬೇಕಾಗಿತ್ತು. ನಮ್ಮ ಮನೆ ಹತ್ರ ಚಂದ್ರ ಕಾಣಿಸ್ತಾ ಇತ್ತು, ಅದನ್ನೊಂದು ವೀಡಿಯೋ ಕ್ಲಿಪ್ಪಿಂಗ್ ತೆಕ್ಕೊಂಡೆ. ಆ್ಯಂಡ್ ಕುಣಿಗಲ್ಗೆ ಹೋಗಿ ಶಾಪಿಂಗ್ ಮಾಡಿಕೊಂಡು ಬಂದು ಊಟ ಮಾಡಿ ಮಲ್ಕೊಂಡ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ರಾಯರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸಂಪ್ರೀತನೂ ಕೂಡ ಅವ್ರ ಮನೆಯಿಂದ ಬಂದಿದ್ಲು. ಅವಳು ಹೂವು ಎಲ್ಲ ತೊಗೊಂಬಂದಿದ್ಲು. ಆಮೇಲೆ ಇಬ್ಬರೂ ಕೂಡ ನಮ್ಮ ಕುಣಿಗಲ್ಲಿರೋ ರಾಯರ ದೇವಸ್ಥಾನಕ್ಕೆ ಹೋಗಿ ರಾಯರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಅವಳು ಪೂಜೆ ಎಲ್ಲ ಮಾಡಿ ಬರೋಷ್ಟರಲ್ಲಿ ಒಂದು 12 ಗಂಟೆ 1 ಗಂಟೆ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ಊಟ ಟೈಮ್ ಕೂಡ ಆಗಿತ್ತು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಹಂಗೆ ಪರಿಮಳ ಹೋಟೆಲ್ಗೆ ಹೋಗ್ಬಿಟ್ಟು ಮಸಾಲೆ ದೋಸೆ ಕಾಫಿ ಕುಡ್ಕೊಂಡು ಮನೆಗೆ ಬಂದ್ವಿ. ಆಮೇಲೆ ಅಪ್ಪನ ಸ್ಕೂಲಿಂದ ಕರ್ಕೊಂಡು ಒಟ್ಟಿಗೆ ಹಂಗೆ ಬಂದಿದ್ವಿ. ಆಮೇಲೆ ಸಂಜೆ ಅಪ್ಪು ಕೈಯಲ್ಲಿ ಕೂಡ ಮನೆಯಲ್ಲೂ ಕೂಡ ಪೂಜೆನ ಮಾಡಿಸ್ತಾ ಇದ್ದೆ. ಅವನು ಕೂಡ ಪೂಜೆ ಮಾಡೋದ್ರಲ್ಲಿ ಫಸ್ಟ್ ಇದ್ದಾನೆ, ಪೂಜೆ ಕೂಡ ಮಾಡ್ತಾನೆ ನೀಟಾಗಿ. ಸೊ ಹಂಗಾಗಿ ಅವನ ಕೈಲಿ ಪೂಜೆ ಎಲ್ಲ ಮಾಡಿಸ್ದೆ. ಆಮೇಲೆ ಅವನಿಗೆ ಸ್ವಲ್ಪ ಹೋಮ್ವರ್ಕ್ ಎಲ್ಲ ಬರೆಸಿ ಕೆಳಗಡೆ ಕಳಿಸ್ತಾ ಇದ್ದೆ. ಆಮೇಲೆ ಅಮ್ಮ ಅಡುಗೆ ಮಾಡಿದ್ರು, ಊಟ ಎಲ್ಲ ಮಾಡಿಕೊಂಡು ಅಪ್ಪನ ಸ್ವಲ್ಪ ವಾಕಿಂಗ್ ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗಿದ್ವಿ. ಅಲ್ಲಿ ಅಪ್ಪು ನಾವು ಎಲ್ಲ ರನ್ನಿಂಗ್ ರೇಸು ಅದು ಇದು ಆಟಗಳನ್ನೆಲ್ಲ ಆಟ ಆಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಅಪ್ಪು ವಿನ್, ಅಪ್ಪ ಸೋತೋದ್ರು. ಅಪ್ಪು ಚೀಯರ್ಸ್, ಚಪ್ಪಳ ಹೊಡೀರಿ ಅಪ್ಪುಗೆ. ಮತ್ತೆ